ವಿಚಾರಗಳಿಗೆ ಸಂಬಂಧಪಟ್ಟಂತೆ ಲೋಕಸಭೆ ನಡೀತಾ ಇದೆ. ಲೋಕಸಭೆಯಲ್ಲಿ ಎಲ್ಲರೂ ಕೂಡ ಮಂತ್ರಿಗಳು ಸಿಗ್ತಾರೆ. ಸಿಗುವಂಥ ಸಂದರ್ಭದಲ್ಲಿ ಅವ್ರ ಹತ್ರನೂ ಕೂಡ ಅನೇಕ ವಿಚಾರ, ರಾಜ್ಯದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಫಾಲೋ ಅಪ್, ನಮ್ಮ ಮೇಕೆದಾಟು ಇರ್ಬೋದು, ಭದ್ರಾ ಇರ್ಬೋದು, ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಕೆಲವು ವಿಚಾರಗಳನ್ನು ಅಪಾಯಿಂಟ್ಮೆಂಟ್ ಸಿಕ್ತು ಅಂತಂದರೆ ಮಂತ್ರಿಗಳನ್ನು ಕೂಡ ಭೇಟಿ ಮಾಡ್ತಾರೆ. ಇದು ಶಿವಕುಮಾರ್ ಅವರಿಗೆ ಹೊಸದಲ್ಲ. ದೆಹಲಿ ಯಾತ್ರೆ ಹೊಸದಲ್ಲ, ದೆಹಲಿ ಪ್ರವಾಸಿಗಳು ಹೊಸದಲ್ಲ. ಏನ್ ಸರ್? ಉಪಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ಅಧ್ಯಕ್ಷರು ಹೇಳಿದಾರಲ್ಲ, ನನಗೆ ಗೊತ್ತಿಲ್ಲ. ಅವರಷ್ಟು ತಿಳುವಳಿಕೆ ದೊಡ್ಡವರು ನಾವಲ್ಲ, ಗೊತ್ತಾಯ್ತಲ್ಲ. ಅವ್ರೇನ್ ಹೇಳ್ತಾರೆ ಅದೇ ವೇದವಾಕ್ಯ. ಗೊತ್ತಿಲ್ಲ, ನೀವ್ ಯಾರನ್ನ ಬೇಕಾದ್ರೆ ಅನ್ಕೊಳ್ಳಿ. ನೀವ್ ಯಾಕೆ ಬೇರೆ ಕಡೆ ಡೈವರ್ಟ್ ಆಯ್ತೀರಿ? ಕೇಳಿದ್ದನ್ನ ಕರೆಕ್ಟ್ ಆಗಿರ್ಲಿ. ನೀವು ಕೇಳಿದ್ದಕ್ಕೆ ಉತ್ತರ ಹೇಳಿದ್ದೀನಿ ಅಷ್ಟೇ. ಇಕ್ಬಾಲ್ ಅವ್ರು ಹೇಳಿರೋದು ತಪ್ಪೇನಿಲ್ಲ. ಎಲ್ರಿಗೂ ಒಂದೇ ಪಾಲಿಸಿ ಇರ್ಬೇಕು. ಅಂದ್ರೆ ಅವರೇ ಹೈಕಮಾಂಡ್ ಆಗಿರೋದ್ರಿಂದ ಏನು ಸಮಸ್ಯೆ ಇಲ್ಲ. ಡಿ ಕೆ ಶಿವಕುಮಾರ್ ಏನು ಅಲ್ಲ, ಈಗ ನಾಯಕತ್ವ ವಿಚಾರ ಚರ್ಚೆ ಶಾಸಕರು ಬಜೆಟ್ ಶುರುವಾಗೋಕ್ಕೂ ಮುನ್ನ ವಿದೇಶ ಪ್ರವಾಸ ಸಜ್ಜಾಗಿದ್ದಾರೆ. ಯಾರು ಕರ್ಕೊಂಡು ಹೋಗೋರು? ಯಾರು ಕರ್ಕೊಂಡು ಹೋಗೋರು? ಯಾರು ಕರ್ಕೊಂಡು ಹೋಯ್ತಾ ಇರೋರು, ಯಾರು ಹೋಯ್ತಾ ಇರೋರು ಅನ್ನೋದು ಹೇಳ್ರಪ್ಪ. ಸುಮ್ಮನೆ ಯಾರೋ ಹೇಳಿದ್ದನ್ನ ಶಿವಕುಮಾರ್ ಮೇಲೆ ಯಾಕೆ ಹೇಳ್ತೀರಿ? ಡಿ ಕೆ ಶಿವಕುಮಾರ್ ಅವ್ರಿಗೂ ಪ್ರವಾಸಕ್ಕೂ ಯಾವುದೇ ಸಂಬಂಧ ಇಲ್ಲ. ಈ ವಿಚಾರವಾಗಿ ನಾನು ಬಹಳ ಸ್ಪಷ್ಟಪಡಿಸ್ತೀನಿ. ಪ್ರವಾಸ ಅವರ ವೈಯಕ್ತಿಕ ಇರ್ಬೋದು ಅಥವಾ ಬೇರೆಗಳು ಪ್ರಾಯೋಜಕತ್ವ ಇರ್ಬೋದು. ಡಿ ಕೆ ಶಿವಕುಮಾರ್ ಅವರಿಗೆ, ಪಕ್ಷದ ಅಧ್ಯಕ್ಷರಿಗೂ ಉಪಮುಖ್ಯಮಂತ್ರಿಗಳಿಗೂ ಈ ಶಾಸಕರ ಪ್ರವಾಸಕ್ಕೂ ಯಾವುದೇ ಸಂಬಂಧ ಇಲ್ಲ. ಅದನ್ನೇನಾರ ಊಟಾಗ್ತಾ ಇದ್ರೆ ಅದು ರಾಜಕೀಯ ದುರುದ್ದೇಶದಿಂದ ಶಿವಕುಮಾರ್ ಅವರು ಕೆಟ್ಟ ಹೆಸರು ತರಬೇಕು ಅಂತ ಕೆಲವು ನಮ್ಮ ಪಕ್ಷದವರೇ ಮಾಡ್ತಾ ಇರ್ಬೋದು. ನಮ್ಮ ಪಕ್ಷದವ್ರು ಮಾಡ್ತಾ ಇದ್ದಾರೆ, ವಿರೋಧ ಪಕ್ಷದವ್ರು ಮಾಡ್ತಾ ಇದ್ದಾರೆ, ಗೊತ್ತಿಲ್ಲ. ಒಟ್ಟಿನಲ್ಲಿ ಶಿವಕುಮಾರ್ ಇದರಲ್ಲಿ ಪಾಲ್ದಾರ್ ಅಲ್ಲ. ಎಲ್ಲವನ್ನು ಕಾಲವೇ ಉತ್ತರಿಸುತ್ತದೆ. ಅಲ್ಲಪ್ಪ, ಎಲ್ಲವೂ ಕಾಲವನ್ನೇ ಉತ್ತರಿಸ್ಬೇಕಲ್ಲ. ನಾನು ಹಂಗ ಅನ್ಕೊಂಡಿದ್ದೀನಿ, ನೀವು ಹಂಗ ಅನ್ಕೊಳ್ಳಿ. ಯಾರ್ದು? ಸಾಹೇಬ್ರಿಗ? ಯಾವುದು? ಸಾಹೇಬ್ರಿಗಲ್ಲ. ಈಗ ಜಿಪಿಎಚ್ ಮತ್ತೆ ಮುಂದಕ್ಕೆ ಹೋಗುತ್ತೆ ಚರ್ಚೆಗಳು ಶುರುವಾಗಿದೆ ಸರ್. ಯಾಕಂದ್ರೆ ಜೂನ್ ಒಳಗಡೆ ಆಗ್ಲೇಬೇಕು ಅಂತೇಳಿ ಬಟ್ ಕೆಲವು ತಾಂತ್ರಿಕ ಕಾರಣಗಳು ಕೂಡ ಇದೆ. ಹಾಗಾಗಿ ಏನೂ ಆಗಲ್ಲ. ಕಾಂಗ್ರೆಸ್ ಪಕ್ಷ ಚುನಾವಣೆಗೆ ಸಿದ್ಧತೆ ಮಾಡ್ಕೋತಾ ಇದೀವಿ. ನಮ್ಮ ಕ್ಷೇತ್ರದಲ್ಲಿ ನಾವು ಚುನಾವಣೆಗೆ ಸಿದ್ಧತೆಯ ತಯಾರಿಯನ್ನ ಮಾಡ್ತಾ ಇದ್ದೀವಿ. ಒಳ್ಳೇದಾಗುತ್ತೋ ಕೆಟ್ಟದ್ದಾಗುತ್ತೋ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಆಗಲೇಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಹೇಳಿರೋದು ಡಿ ಕೆ ಶಿವಕುಮಾರ್ ಅವರು, ಕೇಳಬೇಕಾಗಿರೋದು ಅವ್ರನ್ನ. ನನ್ನನ್ನ ಕೇಳಿದ್ರೆ ಏನು ಹೇಳಿ? ನನ್ನನ್ನು ಕೇಳಿದ್ದೆಲ್ಲ ಉತ್ತರ ಹೇಳಿದ್ರು. ಇವತ್ತು ನನಗೆ ಭರವಸೆ ಇದೆ, ನಿಧಾನ ಆದ್ರೂ ಕೂಡ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಯಾರು? ನೋಡ್ರಿ, ನಾವು ಯಾವತ್ತೂ ಕೂಡ ನಮ್ಮ ಪಕ್ಷ ಡೆಲ್ಲಿಗೆ ಹೋದ್ರೆ ನಮ್ಮ ಹೈಕಮಾಂಡ್ ಅವಕಾಶ ಸಿಕ್ತಾಗೆಲ್ಲ ಭೇಟಿ ಮಾಡ್ತಾನೆ ಇರ್ತೀವಿ. ಕೆಲವು ವಿಚಾರಗಳನ್ನ ಚರ್ಚೆ ಮಾಡ್ತಾನೆ.
ಅದು ಒಂದು ಸಂಬಂಧ ಬಾಂಧವ್ಯಕ್ಕೋಸ್ಕರ ನಾವು ಪ್ರತಿ ಸಂದರ್ಭದಲ್ಲೂ ಭೇಟಿ ಮಾಡುವಂಥದ್ದು. ಪಕ್ಷದ ವಿಚಾರ ಇರ್ತದೆ, ಕ್ಷೇತ್ರದ ವಿಚಾರ ಇರ್ತದೆ, ಬೇರೆ ಬೇರೆ ವಿಚಾರಗಳಿರ್ತದೆ. ಹಾಗಾಗಿ ಅದಕ್ಕೆ ಅರ್ಥ ಇಲ್ಲ. ಕೆಲವರು ಬೇರೆ ಟೈಮ್ ಕೆಲಸಕ್ಕೋಸ್ಕರ ಮಾತ್ರ ಹೋಗ್ತಾರೆ, ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಗುರಿ ಉದ್ದೇಶಗಳನ್ನ ಇಟ್ಕೊಂಡು ಹೋಗ್ತಾರೆ. ಶಿವಕುಮಾರ್ ಅವರು ಆ ಕ್ಯಾರೆಕ್ಟರ್ ಅಲ್ಲಿ ಇಲ್ಲ. ಸರ್, ಸಿಎಂ ಪರವಾಗಿರೋ ಕೆಲ ಶಾಸಕರು 25 ಜನ ಫಾರಿನ್ ಟ್ರಿಪ್ಪಿಗೆ ಹೋಗ್ತಾ ಇದ್ದಾರೆ. ಫೆಬ್ರವರಿ 14 ಹೋಗಿ 10 ದಿನ ವಿದೇಶಗಳಲ್ಲಿ ಸಮಯ ಕಳೆದಿದ್ದಾರೆ. ಇದು ರಾಜಕೀಯ ಕಾರಣಕ್ಕೋಸ್ಕರ ಈ ಫಾರಿನ್ ಪ್ರವಾಸ ಅಂತ ಅದು ಗೊತ್ತಿಲ್ಲ. ಯಾರು ಹೋಗ್ತಾ ಇದ್ದಾರೆ ನೀವು ಅವ್ರನ್ನ ಕೇಳಬೇಕು, ಆರ್ಗನೈಸ್ ಮಾಡಿರೋರ್ನ ಕೇಳಬೇಕು. DK ಶಿವಕುಮಾರ್ ಅವ್ರಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ, ಅಷ್ಟು ಮಾತ್ರ ನಾನು ಸ್ಪಷ್ಟಪಡಿಸ್ತೀನಿ. ನೀವೆಲ್ಲ ಕರ್ಕೊಂಡೋಗಿ ಅಂದ್ರೆ ಹೋಯ್ತಾರೆ, ನಿಮ್ಮನ್ನು ಕರ್ಕೊಂಡೋಗಿ ಅಂತ. ನೀವು ಮುಂಚೆ ಇರ್ತೀರಾ, ಆಮೇಲೆ ಅವ್ರು ಇರ್ತಾರೆ. ಶಿವಮೊಗ್ಗದಲ್ಲಿ ಬಿಜೆಪಿ ಮುಖಂಡರಿಗೆ ನಿಗಮ ಮಂಡಳಿ ಅಧ್ಯಕ್ಷರಿಗೆ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಯಾರಿಗೆ? ಬಿಜೆಪಿ ಮುಖಂಡ ಭೂಕಾಂತ್ ಅಂತ. ಶಿವಮೊಗ್ಗದ ಬಿಜೆಪಿ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ರಾಜ್ಯ ಸಚಿವ ಸ್ಥಾನಮಾನ ಕೊಡ್ತಾರೆ ಅಂದ್ರೆ ಏನು ಸರ್? ಕಾಂಗ್ರೆಸ್ ಎಲ್ಲರನ್ನು ಗೌರವಿಸ್ತದೆ ಅಂತ ಮುಖ್ಯಮಂತ್ರಿಗಳು ಎಲ್ಲರನ್ನೂ ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಭಾವನೆ ಇರೋದ್ರಿಂದ ಮಾಡಿರ್ಬೋದು, ತಪ್ಪೇನಿಲ್ಲ. ಹಿಂಗಲ್ಲಪ್ಪ, ಸ್ವಲ್ಪ ಏತಿಗೆ ಕೇಳಿಲಿ. ಈಗ ನಮ್ಮ ಸರ್ಕಾರ ಎಲ್ಲರನ್ನೂ ಜೊತೆಲಿ ತಗೊಂಡು ಹೋಗ್ಬೇಕಲ್ಲ, ಹಾಗಾಗಿ ಕೊಟ್ಟಿರ್ಬೋದು, ಅದರಲ್ಲೇನು ತಪ್ಪೇನಿಲ್ಲ. ಕರೆಕ್ಟ್ ಅಣ್ಣ. ಈಗ ಸ್ವಲ್ಪ ಏತಿಗೆ ಕೇಳಿಲಿ, ನಮ್ದು ಸರ್ವಧರ್ಮ ಪಾಲಿಸಿ ಅಲ್ಲಪ್ಪ. ನಮ್ದು ಸರ್ವಧರ್ಮ ಸರ್ವಪಕ್ಷ ಎಲ್ಲರೂ ಇರ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಬಿಜೆಪಿಯವರು ಇದ್ದಾರೆ, ದಳದವರು ಇದ್ದಾರೆ, BSP ಅವರು ಇದ್ದಾರೆ, BJP ಅವರು ಇದ್ದಾರೆ, ಎಲ್ಲಾ ಪಾರ್ಟಿಯವರು, ಜನತಾ ಪಕ್ಷದವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲರನ್ನೂ ನಾವು ಜೊತೆಲಿ ತಗೊಂಡೋಗೋದೇ ನಮ್ಮ ಗುರಿ. ಅವ್ರಿಗೆ ಫಸ್ಟ್ ಪ್ರಿಯಾರಿಟಿ ನಮ್ಮಲ್ಲಿ, ಅವ್ರಿಗೆ ಫಸ್ಟ್ ಪ್ರಿಯಾರಿಟಿನೇ ನಮ್ಗೆ. ಅವ್ರಿಗೆ ಕಾಂಗ್ರೆಸ್ಸಿಗರು ನೆಕ್ಸ್ಟ್, ಹೊರಗಡೆಯಿಂದ ಬಂದವರಿಗೆ ಫಸ್ಟ್. ಅತಿಥಿಗಳನ್ನ ಗೌರವಿಸೋದೇ ಕಾಂಗ್ರೆಸ್ ಪಕ್ಷದ ಗುರಿ. ಎಲ್ಲ ವಿಚಾರದಲ್ಲೂ ಸಾಕು. ಎಲ್ಲ ಹೇಳಿ, ಎಲ್ಲ ಕೇಳ್ಬಿಡಿ. ನೀವು ಲೇಟ್, ಅದು ಎಲ್ಲ ಹೇಳ್ಬಿಡಿ. ಥ್ಯಾಂಕ್ ಯು.